ಆಕೆ ಒಳ್ಳೆ ಸುಸಂಸ್ಕೃತಳಾದಂತಹ ಹೆಂಗಸು. ಯೋಚನೆ ಮಾಡಿ, ಕಪಿಲ ಮಹಾಮುನಿಯಂಥ ಮಗನನ್ನ ಪಡೆಯಬೇಕಾದ್ರೆ ಆ ತಾಯಿ ಸಂಸ್ಕಾರ ಎಂಥದ್ದಾಗಿರಬೇಕು. ಯಜಮಾನರು ಕರ್ದಮ ಋಷಿಗಳು ಅವರ ಸೇವೆಯನ್ನು ಮಾಡಿದ್ದಾಳೆ. ಅಂತಹ ಶ್ರೇಷ್ಠರಾದ ಯಜಮಾನರನ್ನು, ಇಂಥ ಪುತ್ರನನ್ನು ಆಕೆ ಪಡೆದಿರುವಾಗ ನಿಜವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಅಸಡ್ಡೆ ಮಾಡಿದ್ದಾರೆ ಅಂತಾರೆ. ಮೂರ್ಖರು ಹೇಳೋ ಮಾತದು. ಈ ದೇವಹೂತಿಯಂತಹ ಸ್ತ್ರೀಯರನ್ನು ಯಾರು ಅಸಡ್ಡೆ ಮಾಡೋಕ್ಕಾಗತ್ತೆ? ಸಾಧ್ಯವೇ? ಅವಳ ಸಂಸ್ಕೃತಿ ಏನು, ಅವಳ ತಿಳುವಳಿಕೆ ಏನು, ಅವಳನ್ನು ಹೇಗೆ ಭಗವಂತ ಉದ್ಧಾರ ಮಾಡಿದ. ಆದ್ರಿಂದ ಮೊದಲು ಪೂಜೆ ಮಾಡೋದೇ ಹೆಂಗಸರಿಗೆ. ಮಾತೃದೇವೋ ಭವ, ಪಿತೃದೇವೋ ಭವ ಅಂತ, ತಾಯಿಗೆ ನಮಸ್ಕಾರ ಅಂತ ವೇದದಲ್ಲೇ ಮೊದಲನೇದಾಗಿ ಹೇಳಿ. ಅಂದಮೇಲೆ ಈ ಪೊಳ್ಳು ಮಾತುಗಳನ್ನು ಕೇಳಬಾರದು. ನಾವು ಸರಿಯಾದ ವೇದಾಂತ ತಿಳ್ಕೋಬೇಕು, ಸರಿಯಾದ ಭಕ್ತಿ ಮಾರ್ಗ ತಿಳ್ಕೋಬೇಕು, ಸರಿಯಾದ ರೀತಿಯಲ್ಲಿ ಭಗವದ್ ಆರಾಧನೆ ಮಾಡಬೇಕು. ಹಿಂದೂಗಳಲ್ಲಿ ಎಷ್ಟು ಮತ ಇರಲಿ, ಎಷ್ಟು ಧರ್ಮ ಇರಲಿ, ಎಷ್ಟು ಆಚಾರ ಇರಲಿ, ಎಷ್ಟು ಪರಮಾತ್ಮನ ಹೆಸರುಗಳಿರಲಿ, ದೇವರಿರಲಿ, ವ್ರತ ಇರಲಿ, ಕಥೆ ಇರಲಿ, ಒಂದಕ್ಕೊಂದಕ್ಕೆ ಭಿನ್ನತೆ ಇರಲಿ, ಇದು ಏನು ಒಂದು ವಿರೋಧ ಮಾಡುವುದಿಲ್ಲ. ಇದೆಲ್ಲ ಪರಮಾತ್ಮನಿಗೆ ಅರ್ಪಿಸತಕ್ಕಂಥ ಹೂವುಗಳಿದ್ದಾಗೆ. ಒಬ್ಬ ದೇವರಿಗೆ ಅಲಂಕಾರ ಮಾಡಬೇಕಾದ್ರೆ ಒಂದೇ ಜಾತಿ ಹೂವಾದ್ರೆ ಸಂತೋಷ ಆಗಲ್ಲ. ಕೆಂಪು ಹೂ ಇರಬೇಕು, ಬಿಳಿ ಹೂ ಇರಬೇಕು, ಸೇವಂತಿಗೆ ಹೂ ಇರಬೇಕು, ಹಳದಿ ಆಗಿರ್ಬೇಕು, ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಇದ್ರೊಳಗೆ ಹೇಗೆ ಕಾಣುತ್ತೆ, ಇದ್ರೊಳಗೆ ಹೇಗೆ ಕಾಣುತ್ತೆ ಅಂತ. ಆ ಭಗವಂತನನ್ನ ಅಲಂಕಾರ ಮಾಡತಕ್ಕ ಜಾಣರು ಹೇಗೆ ಎಲ್ಲ ಹೂವನ್ನು ತಂದು ಅರ್ಪಣೆ ಮಾಡ್ತಾರೋ ಹಾಗೆ ಸಮಸ್ತ ಮತಧರ್ಮಗಳು ಒಬ್ಬ ಪರಮಾತ್ಮನಲ್ಲಿ ಒಂದಾದಾಗ ಆ ಧರ್ಮಗಳಲ್ಲಿ ಏನು ವೈಲಕ್ಷಣ್ಯವಿಲ್ಲ. ಎಲ್ಲವೂ ಭಗವಂತನ ಬಳಿಗೆ ಹೋಗತಕ್ಕದ್ದು, ಪರಮಾತ್ಮನನ್ನೇ ತೋರಿಸ್ತಕ್ಕದ್ದು, ಭಗವಂತನನ್ನೇ ಸೇರಿಸ್ತಕ್ಕದ್ದು. ಹೀಗೆ ಮಾರ್ಗಗಳು ಬೇರೆ ಇರಬಹುದು, ಗುರಿ ಮಾತ್ರ ಒಂದೇನೆ ಅಂತ. ಅದರಲ್ಲೆಲ್ಲ ಪರಮವಾದಂತಹದ್ದು, ಎಲ್ಲರಿಗೂ ಸುಲಭ ಸಾಧ್ಯವಾದದ್ದು, ಸಾಧನವಾದದ್ದು ಭಕ್ತಿ. ಭಕ್ತಿಯಿಂದ ಭಕ್ತಿ ಯೋಗ, ಭಕ್ತಿ ಯೋಗದಿಂದ ಮೋಕ್ಷವೇ. ಇನ್ನೇನು ಅದಕ್ಕೆ ತಡವೇ ಇಲ್ಲ.